ಆಕಾಶವಾಣಿ ಎಸ್ಎಸ್ಎಲ್ಸಿ ಮುಗಿದ ನಂತರ ಪಿಯುಸಿಯಲ್ಲಿ ವಿಜ್ಞಾನ ವಿಷಯದ ಆಯ್ಕೆಯಿಂದಾಗುವ ಉಪಯೋಗ ಕುರಿತು ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್ ಶಿವಮೊಗ್ಗದ ಡೈರೆಕ್ಟರ್ ಗಣೇಶ್ ಮಿರ್ಜಿ ಹಾಗೂ ಅಕಾಡೆಮಿಕ್ ಕೌನ್ಸಿಲರ್ ಬಿ ಮಮತಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೆಳಗರೆ ಈಗಾಗಲೇ SSLC ಫಲಿತಾಂಶ ಬಂದಾಗಿದೆ. SSLC ಮುಗಿದ ನಂತರದಲ್ಲಿ ತಾವು ಯಾವ ಕಾಲೇಜಿಗೆ ಸೇರಿಸ್ಕೋಬೇಕು, ಯಾವ ಕಾಲೇಜಿಗೆ ಸೇರಿದ್ರೆ ಒಳ್ಳೆಯದು, ಹೇಗೆ ಸೇರಿದ್ರೆ ಒಳ್ಳೆಯದು, ಯಾವ ರೀತಿಯ ಕಾಂಬಿನೇಷನ್ ತೊಗೊಂಡ್ರೆ ಒಳ್ಳೆಯದು, ಈ ರೀತಿಯ ಎಲ್ಲ ಯೋಚನೆಗಳು ತಮಗೆ ಬರೋದು ಸಹಜ. ತಮಗೆ ಅನ್ನೋದಕ್ಕಿಂತ ವಿಶೇಷವಾಗಿ ನಮ್ಮ ಪೋಷಕರಿಗೆ ಬರುವಂಥದ್ದು ಇದು ಸಾಮಾನ್ಯ ವಿಷಯ. ಇಂದು ಆಗೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗ ಚರ್ಚೆಯನ್ನು ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ ಶಿವಮೊಗ್ಗ, ಇದರ ಡೈರೆಕ್ಟರ್ ಗಣೇಶ್ ಮಿರ್ಜಿ ಅವರು. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಾಗೆಯೇ ಅಕಾಡೆಮಿಕ್ ಕೌನ್ಸಿಲರ್ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜಿನ ಬಿ ಮಮತಾ ಅವರು ಕೂಡ ಇದ್ದಾರೆ. ಮಮತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಗಣೇಶ್ ಅವರು, ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, SSLC ಮುಗಿದೋಗಿದೆ, ರಿಸಲ್ಟ್ ಬಂದಿದೆ. ಈಗ ನಾನು ಕಾಲೇಜನ್ನು ಸೇರ್ಕೋಬೇಕು ಅಂತಂದರೆ ಯಾವ ಕಾಂಬಿನೇಷನ್ನಿನ ಕಾಲೇಜನ್ನು ಸೇರಿಕೊಂಡ್ರೆ ಅಥವಾ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ತಮ್ಮ ಅಭಿಪ್ರಾಯ? ಮೊದಲಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮಲ್ಲಿ ಒಂದು ಮಿತ್ ಉಂಟು. ತುಂಬ ಜನ ಪೇರೆಂಟ್ಸ್ ತಮ್ಮ ಮಗುವಿನ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಬೇಸ್ ಮೇಲೆ ಅವರು ಸ್ಟ್ರೀಮನ್ನು ಚೂಸ್ ಮಾಡ್ಲಿಕ್ಕೆ ನೋಡ್ತಾರೆ, ವಿಚ್ ಈಸ್ ಅದು ಸೈಂಟಿಫಿಕಲಿ ಕರೆಕ್ಟ್ ಅಲ್ಲ. ಆ್ಯಕ್ಚುಲಿ ಕಾರಣ ಇಷ್ಟೇ, 10th ಎಕ್ಸಾಮ್ ಬರೀಬೇಕಾದ್ರೆ ಮಗುವಿನ ಮನಸ್ಥಿತಿ ಹೇಗಿರ್ತದೋ ಅಥವಾ ಅವನ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗಿರ್ತದೋ ಮತ್ತು ಅಲ್ಲಿ ಸ್ಕೂಲಲ್ಲಿ ಕಲಿಸಿದಂಥ ಟೀಚರ್ಸ್ಗಳ ಒಂದು ಕೆಪಾಸಿಟಿ ಕೂಡ ತುಂಬ ಮ್ಯಾಟ್ರ್ ಆಗ್ತದೆ. ಸೊ ಹಾಗಾಗಿ ನಾವು 10th ಮಾರ್ಕ್ಸ್ಗಳ ಮೇಲೆ ಮಗುವಿನ ಒಂದು PUC ಕೋರ್ಸನ್ನು ಚೂಸ್ ಮಾಡೋದು ತುಂಬ ತಪ್ಪಾಗ್ತದೆ. ಸೊ ಹಾಗಾಗಿ ನಾವು ಮಗುವಿನ ಒಂದು ಫ್ಯೂಚರ್ನ ನೋಡಿಕೊಂಡಾಗ ಮಗುವಿಗೆ ತುಂಬ ಆಪ್ಷನ್ಸ್ಗಳು ಓಪನ್ ಆಗಬೇಕು ಅಂತ ಇದ್ದರೆ ನಾವು ಸೈನ್ಸನ್ನು ಚೂಸ್ ಮಾಡಿ ತುಂಬ ಒಳ್ಳೆಯದಾಗ್ತದೆ. ಹೌದು ಗಣೇಶ್ ಅವರೇ, ಹಿಂದೆ ಒಂದು ಕಾಲ ಇತ್ತು, ಏನು ಅಂತಂದರೆ ಫಸ್ಟ್ ಕ್ಲಾಸ್ ಬಂದರೆ ಆರ್ಟ್ಸು, ಸೆಕೆಂಡ್ ಕ್ಲಾಸ್ ಬಂದರೆ ಕಾಮರ್ಸು, ಫಸ್ಟ್ ಕ್ಲಾಸ್ ಬಂದರೆ ಸೈನ್ಸ್ ತಗೋಬೇಕು ಅಂತ ಭಾಳಷ್ಟು ಜನ ಪೇರೆಂಟ್ಸ್ ಯೋಚನೆ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಸ್ವಲ್ಪ ಬದಲಾವಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೌದು, ತಾವೇನೋ ಸೈನ್ಸ್ ತಗೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ರಿ. ಹೌದು, ಸೈನ್ಸ್ ಯಾಕೆ ಒಳ್ಳೇದು ಅಂತ ಹೇಳಿ? ಕಾರಣ ಇಷ್ಟೇ, ಈಗ ಮಗು ಆರ್ಟ್ಸ್ ತಗೊಂಡಾಗ ಲೆಟ್ಸ್ ಸೇ ಫ್ಯೂಚರಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ ಆ ಮಗು ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಾಗ, ಸಪೋಸ್ ಅವನಿಗೆ ಏನಾದರೂ ಸೈನ್ಸ್ ಸ್ಟ್ರೀಮ್ಗಳ ಬಗ್ಗೆ ಒಲವು ಜಾಸ್ತಿ ಆದರೆ, ವಿಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕು ಅಂತ ಆದರೆ ಡೆಫಿನೆಟ್ಲಿ ಅವನಿಗೆ ಆಪ್ಷನ್ಸ್ ಇರುವುದೇ ಇಲ್ಲ. ಸೊ ಆವಾಗ ಹಿ ಹ್ಯಾಸ್ ಟು ಬಿ ಕಂಟಿನ್ಯೂಯಿಂಗ್ ಇನ್ ದ ಆರ್ಟ್ಸ್ ಫೀಲ್ಡ್. ಆಗ ಅವನಿಗೆ UPSC ಪ್ರಿಪರೇಷನ್ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಆಪ್ಷನ್ಸ್ ಉಳಿದಿಲ್ಲ. ಆ ಕೋರ್ಸು ಒಳ್ಳೇದು, ಆಸಕ್ತಿ ಇದ್ರೆ ತಗೋಬಹುದು. ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ. ಬಟ್ ಅವನಿಗೆ ಸಪೋಸ್ ಏನಾದರೂ ಬಿಕಾಸ್ 10th ಅಲ್ಲಿರುವಂಥ ಮಗುವಿಗೆ ಇನ್ನೂ ಕೂಡ ಡಿಸಿಷನ್ ತಗೊಳ್ಳುವಂಥ ಕೆಪಾಸಿಟಿ ಬಂದಿರೋದಿಲ್ಲ. ಯಾವುದೋ ಒಂದು ಇನ್ಫ್ಲುಯೆನ್ಸ್ಗೆ ಯಾರೋ ಅವನ ಫ್ರೆಂಡ್ಸ್ ಆಗಿರ್ಬೋದು, ಅಂತ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಅವರಿಂದ ವಿಷಯವನ್ನು ತಿಳ್ಕೊಂಡು ಅವ ಡಿಸಿಷನ್ ತೊಗೊಂಡಿರ್ತಾನೆ. ಸೊ PUCಯಲ್ಲಿ ಅಗೇನ್ ಅವನ ಮೆಚುರಿಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಸೊ ಹಾಗಾಗಿ ನನ್ನ ಕೇಳಿದರೆ ಸೈನ್ಸನ್ನು ತೊಗೊಂಡಾಗ ಅವನಿಗೆ ಬೇಸಿಕ್ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಮ್ಯಾಥಮೆಟಿಕ್ಸ್ ಯಾವುದೇ ಆಗಿರ್ಬೋದು, ಅದು ಮಗುವಿನ ಒಂದು ಯೋಚನಾ ಶಕ್ತಿಯನ್ನು ಕೂಡ ಚೇಂಜ್ ಮಾಡ್ತದೆ. ಆ್ಯಕ್ಚುಲಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತದೆ, ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋವಂಥದ್ದು. ಆಮೇಲೆ ಆರ್ಟ್ಸನ್ನು ತಗೊಂಡು PUದಲ್ಲಿ ಅವನು ಕಾಮರ್ಸ್ ತಗೋಬೇಕು ಅಂತ ಸೆಕೆಂಡ್ ಇಯರ್ನಲ್ಲಿ ಯೋಚನೆ ಮಾಡಿದ್ರೆ ಹೋಗೋದಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಕಾಮರ್ಸ್ ತಗೊಂಡವನು ಸೈನ್ಸಿಗೆ ಬರಬೇಕು ಅಂತಂದರೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಕರೆಕ್ಟ್. ಬಟ್ ಇನ್ ಕೇಸ್ ಅವನು ಸೈನ್ಸ್ ತಗೊಂಡಿದ್ದಿದ್ರೆ ಈ ಎರಡು ಕಾಂಬಿನೇಷನ್ದಲ್ಲಿ ಯಾವುದಕ್ಕಾದ್ರೂ ಬರೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ಅವರಿಗೆ. ಹೌದು ಹೌದು ಹೌದು, ಇದು ಒಂದಾಯ್ತು. ಕರೆಕ್ಟ್. ಇನ್ನು ತಾವೇನು ಹೇಳ್ತಾ ಇದ್ರಿ ಗಣೇಶ್ ಅವರೇ, ಸೈನ್ಸ್ ಅನ್ನು ತಗೊಂಡ್ರೆ ಒಳ್ಳೇದು ಅಂತ. ಸೈನ್ಸ್ ಅಂತ ಬಂದ ಕೂಡ್ಲೇನೆ ಅಲ್ಲಿ ಮತ್ತೆ ಇನ್ನೊಂದಿಷ್ಟು ವಿಭಾಗಗಳು ಬಂದ್ಬಿಡುತ್ತಲ್ಲ. ಹೌದು, ಇದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೈನ್ಸ್ ತಗೊಂಡಾಗ ನಮಗೆ ತುಂಬಾನೇ ಕಾಂಬಿನೇಷನ್ಸ್ಗಳು ಬರ್ತದೆ. ಅದರಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಗಳು ಕಾಮನ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಕಾಂಬಿನೇಷನ್ಸಲ್ಲೂ ಆಲ್ಮೋಸ್ಟ್ ಕಾಮನ್ ಇರ್ತದೆ. PCM ಅಂತ ಹೇಳ್ತೇವೆ. PCM ಒಟ್ಟಿಗೆ ನಮ್ಮ ಹತ್ರ ಬಯಾಲಜಿ ಇರ್ತದೆ, ಕಂಪ್ಯೂಟರ್ ಸೈನ್ಸ್ ಇರ್ತದೆ, ಮತ್ತು ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಅಂತ ಬಂದಿದೆ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೂಡ ಬಂದಿದೆ. ಇಲ್ಲಿ ಮಗು ಏನು ಯೋಚನೆ ಮಾಡಬೇಕು ಅಂದರೆ, ಸೇಮ್ ಲಾಜಿಕ್ ನಾವು 10th ಆದಮೇಲೆ ಸೈನ್ಸ್ ಯಾಕೆ ಚೂಸ್ ಮಾಡಬೇಕು ಅಂತ ನಾವು ಡಿಸಿಷನ್ ತೊಗೊಳಕ್ಕೆ ಯೂಸ್ ಮಾಡೋ ಲಾಜಿಕನ್ನೇ ಪುನಃ ಮತ್ತೆ ಯೂಸ್ ಮಾಡಬೇಕಾಗ್ತದೆ. ಮಗು PCM ಒಟ್ಟಿಗೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇವುಗಳನ್ನ ಚೂಸ್ ಮಾಡಿದರೆ ಅವರಿಗೆ ಕೇವಲ ಇಂಜಿನಿಯರಿಂಗ್ ಕೋರ್ಸಿನ ಡೋರ್ ಮಾತ್ರ ಓಪನ್ ಆಗ್ತದೆ. PCMC ಆರ್ PCME ಆರ್ PCMS ತಗೊಂಡ್ರೆ ಮಗುವಿಗೆ ಕೇವಲ ಇಂಜಿನಿಯರಿಂಗ್ ಸ್ಟ್ರೀಮ್ ಕಡೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಅದೇ ಮಗು PCMB ತಗೊಂಡ್ರೆ
ಇಲ್ಲಿ ಆಪ್ಷನ್ಸ್ ಏನಾಗ್ತಂದ್ರೆ ಮೆಡಿಕಲ್ ರಿಲೇಟೆಡ್ ಯಾವುದೇ ಕೋರ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ MBBS ಇಂದ ಹಿಡ್ಕೊಂಡು ಎಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಕೂಡ ಹಿ ಕ್ಯಾನ್ ಗೋ ಫಾರ್. ಬಿ ಇಸ್ ಕಂಪಲ್ಸರಿ ಫಾರ್ ಮೆಡಿಕಲ್. ಎಸ್ ಬಿ ಇಸ್ ಕಂಪಲ್ಸರಿ ಫಾರ್ ಮೆಡಿಕಲ್, ಬಯಾಲಜಿ ಕಂಪಲ್ಸರಿ. ಅಟ್ ದ ಸೇಮ್ ಟೈಮ್ ಸಪೋಸ್ ಮಗುವಿಗೆ ಇಲ್ಲ ನನಗೆ ಮೆಡಿಕಲ್ ಹೋಗೋದು ಬೇಡ, ಅಗೇನ್ ಐ ವಾಂಟ್ ಟು ಗೋ ಟುವರ್ಡ್ಸ್ ಇಂಜಿನಿಯರಿಂಗ್ ಅಂತ ಅಂದರೆ ಕೂಡ ದಟ್ ಆಪ್ಷನ್ ಇಸ್ ಕಂಪ್ಲೀಟ್ಲಿ ಓಪನ್ ಫಾರ್ ಹಿಮ್. ವೆರಿನ್ ನೀವು PCMS, PCMC, PCME ತಗೊಂಡಾಗ ಅವನಿಗೆ ಬಯಾಲಜಿ ಕಡೆ ಹೋಗಲಿಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಸೇಮ್ ಲಾಜಿಕನ್ನು ನಾವು 10th ಯೂಸ್ ಮಾಡಿದ್ದನ್ನು PUC ಯಲ್ಲಿ ಕೂಡ ಯೂಸ್ ಮಾಡಿದರೆ ಒಳ್ಳೆಯದಾಗ್ತದೆ ಮಗುವಿಗೆ. ಈ ಲಾಜಿಕ್ ಏನೋ ಅಪ್ಲೈ ಮಾಡ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ ಗಣೇಶ್ ಮಿರ್ಜಿ ಅವರೇ. ಓಕೆ, ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಏನು ಅಂತಂದ್ರೆ ಇತ್ತೀಚಿನ ದಿನದಲ್ಲಿ PU ಕಾಲೇಜಿನ ಸ್ಟ್ರೀಮಿಂಗು ಒಂದು ಕಡೆಯಲ್ಲಿ, ಇನ್ನು ಬಹಳಷ್ಟು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ ಇರುವಂತಹದ್ದು IIT, JEE ಆ್ಯಂಡ್ ನೀಟ್. JEE ನೀಟ್ ಕೋಚಿಂಗ್ ಇರ್ಬೋದು ಅಥವಾ CETಗೆ ಇರ್ಬೋದು, KCETಗೆ ಇರ್ಬೋದು. ಇಲ್ಲಿ ಕೋಚಿಂಗಿಗೆ ಸಪ್ರೇಟ್ ಹೋಗುವಂಥದ್ದು ಒಂದಿರುತ್ತೆ. ಇಲ್ಲ ಕೆಲವೊಂದು ಕಾಲೇಜುಗಳು ಏನಾಗ್ಬಿಡುತ್ತೆ ಅಂತಂದರೆ ಇಂಟಿಗ್ರೇಟೆಡ್ ಆಗಿ ಕೊಡುವಂಥದ್ದು ಇರುತ್ತೆ. ವಾಟ್ ಈಸ್ ಯಾವ ಒಂದು ಬದಲಾವಣೆ ಇಂಟಿಗ್ರೇಟೆಡ್ಗೂ ಮತ್ತು ಈ ಒಂದು ನಾರ್ಮಲ್ ಕಾಲೇಜ್ಗೂ ಇರುತ್ತೆ? ನಾರ್ಮಲ್ ಕಾಲೇಜಲ್ಲಿ ಏನಾಗ್ತದೆ ಅಂದರೆ ಅವರು ಕೇವಲ ಮಗುವನ್ನು PU ಬೋರ್ಡ್ ಎಕ್ಸಾಮ್ಗೆ ಮಾತ್ರ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ನಾವು ಮುಂದೆ ಚೂಸ್ ಮಾಡುವಂಥ ಯಾವುದೇ ಕೋರ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು, ಮೆಡಿಕಲ್ ಕೋರ್ಸ್ ಆಗಿರ್ಬೋದು, ಯಾವುದೇ ಕೋರ್ಸ್ ಆಗಿರ್ಬೋದು, ಆ ಎಲ್ಲ ಕೋರ್ಸ್ಗಳಿಗೂ ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಮೆಡಿಕಲ್ ಕೋರ್ಸ್ ಹೋಗಬೇಕಂದ್ರೆ ನೀವು ನೀಟ್ ಎಕ್ಸಾಮ್ ಬರೀಬೇಕಾಗ್ತದೆ. ಹೌದು. ಇಂಜಿನಿಯರಿಂಗ್ ಕೋರ್ಸ್ ಹೋಗಬೇಕಾದ್ರೆ ನೀವು IIT JEE ಬರೀಬೇಕಾಗ್ತದೆ ಅಥವಾ ಕರ್ನಾಟಕ CET ಬರೀಬೇಕಾಗ್ತದೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಮಗು ಕೇವಲ PU ಬೋರ್ಡ್ಗೆ ಪ್ರಿಪೇರ್ ಆದರೆ ಈ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. JEE ಆರ್ ನೀಟ್ ಎಕ್ಸಾಮ್ ಬರೀಬೇಕು ಅಂತಂದಾಗ ಕೇವಲ PU ಸಬ್ಜೆಕ್ಟ್ಗಳನ್ನೇ ಇಟ್ಕೊಂಡು ಮುಂದುವರಿಯೋದು ಕಷ್ಟ ಅಂತ ತಾವು ಹೇಳ್ತೀವಿ. ಎಸ್, ಅಬ್ಸಲ್ಯೂಟ್ಲಿ. ಇದು ಸಾಧ್ಯವೇ ಇಲ್ಲ ಅಂತಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ಮಗು ಯಾವತ್ತೂ ಕೂಡ ಇಂಟಿಗ್ರೇಟೆಡ್ ಇರುವಂತಹ ಕಾಲೇಜ್ಗಳನ್ನ ಚೂಸ್ ಮಾಡಿದರೆ ಅಡ್ವಾಂಟೇಜ್ ಏನಾಗ್ತದೆ, ಕೇವಲ PU ಬೋರ್ಡ್ ಮಾತ್ರವಲ್ಲದೆ ಈ ಥರ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೂ ಕೂಡ ಪ್ರಿಪ್ರೇಷನ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮತ್ತು ತುಂಬ ಜನ ಮತ್ತೊಂದು ಮಿಸ್ಟೇಕ್ ಮಾಡ್ತಾರೆ ಮಕ್ಕಳು, PU ಕಾಲೇಜ್ ಅಂತ ಹೇಳಿ ಒಂದು ಯಾವುದೋ ಕಾಲೇಜ್ಗೆ ಜಾಯ್ನ್ ಆಗಿ ಮತ್ತು ಬೇರೆ ಕಡೆ ಟ್ಯೂಷನ್ಸ್ ಎಲ್ಲ ಮಾಡ್ತಾರೆ. ಅದರಿಂದ ಮಗುವಿಗೆ ಆಗೋ ಪ್ರಾಬ್ಲಮ್ ಏನಂದರೆ PU ಕಾಲೇಜಲ್ಲಿ ಟೀಚ್ ಮಾಡುವಂಥ ಟೀಚರ್ಸ್ಗಳ ಒಂದು ದ ವೇ ಆಫ್ ಟೀಚಿಂಗ್ ಆಗಿರ್ಬೋದು, ಮತ್ತು ಇಲ್ಲಿ ಟ್ಯೂಷನ್ ಸೆಂಟರ್ಗಳಲ್ಲಿ ಮಾಡುವಂಥ ವೇ ಆಫ್ ಟೀಚಿಂಗ್ ಆಗಿರ್ಬೋದು, ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ನಾಲೆಜ್ ಆಗ್ತದೆ. ಸೊ ಅದರಿಂದ ಮಗುವಿಗೆ ಕನ್ಫ್ಯೂಸ್ ಆಗ್ತದೆ, ನಾನು ಅವ್ರನ್ನ ಫಾಲೋ ಮಾಡಬೇಕಾ ಇಲ್ಲ ಇವ್ರನ್ನ ಫಾಲೋ ಮಾಡಬೇಕಾ. ಆನ್ ಟಾಪ್ ಆಫ್ ಇಟ್ ಏನಾಗ್ತಂದರೆ ಕಾಲೇಜಿನಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಟ್ಯೂಷನಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಮಗುವಿಗೆ ಸೆಲ್ಫ್ ಪ್ರಿಪ್ರೇಷನ್ಗೆ ಟೈಮ್ ಸಿಗೋದಿಲ್ಲ. ಈ ಕೇಸಲ್ಲಿ ಇಂಟಿಗ್ರೇಟೆಡ್ ಕಾಲೇಜ್ಗಳು ತುಂಬ ಒಳ್ಳೆ ರೋಲ್ ಪ್ಲೇ ಮಾಡ್ತವೆ. ಅಲ್ಲಿ ಏನಾಗ್ತಂದರೆ 8:30 to 5:30 ಅವರು ಕ್ಲಾಸ್ಗಳನ್ನ ಮಾಡಿ ಅಲ್ಲಿ PU ಬೋರ್ಡ್ ಕೂಡ ಹೇಳ್ತಾರೆ, ಪ್ಲಸ್ ಕಾಂಪಿಟೇಟಿವ್ ಕ್ಲಾಸ್ಗಳನ್ನ ಕೂಡ ಮಾಡ್ತಾರೆ. 5:30 ನಂತರ ಮಗು ಮನೆಗೆ ಹೋದ ಮೇಲೆ ಫುಲ್ ಒಂದು 4 to 5 hours ಸೆಲ್ಫ್ ಟೈಮ್ ಸಿಗ್ತದೆ. ಸೊ ಕ್ಲಾಸಲ್ಲಿ ಮಾಡಿದ ಪಾಠಗಳನ್ನ ಪುನಃ ಮತ್ತೆ ರೀಕಾಲ್ ಮಾಡಿಕೊಂಡು ಅವ ಸೆಲ್ಫ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೇಕಾಗಿರೋದು ಪ್ರಾಕ್ಟೀಸ್ ಟೈಮ್ ತುಂಬ ಬೇಕಾಗ್ತದೆ. ಟೀಚಿಂಗ್ ಟೈಮ್ಗಿಂತ ಪ್ರಾಕ್ಟೀಸ್ ಟೈಮ್ ತುಂಬ ಮ್ಯಾಟ್ರ್ ಆಗ್ತದೆ. ಸೊ ಅದು ಅವರಿಗೆ ಸಿಗೋದು ಕೇವಲ ಇಂಟಿಗ್ರೇಟೆಡ್ ಕಾಲೇಜ್ಗಳಲ್ಲಿ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಕ್ಲಿಯರಿಂಗ್ ದ ಎಕ್ಸಾಮ್ಸ್ ವಿಲ್ ಬಿ ಮೋರ್. ನಾವು ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೀವೋ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಅಂತ ಏನು ಹೇಳ್ತೀವೋ, ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ತಮಗೆ ಒಂದಷ್ಟು ಪ್ರಾಕ್ಟೀಸ್ಗಳು ಬೇಕೇ ಬೇಕಾಗುತ್ತೆ. ಅಬ್ಸಲ್ಯೂಟ್ಲಿ. ಆ ಪ್ರಾಕ್ಟೀಸ್ಗಳನ್ನು ತಾವು ಇಂಟಿಗ್ರೇಟೆಡ್ ಕಾಲೇಜ್ನಲ್ಲಿ ಕಲಿತಾಗ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು. ಹಾಗಿದ್ದಾಗ ಇಲ್ಲಿ ಇನ್ನೂ ಒಂದು ಮಾತಿದೆ ಗಣೇಶ್ ಅವರೇ. ಈ ಇಂಟಿಗ್ರೇಟೆಡ್ ಕಾಲೇಜ್ ಬಂದಂಥ ಸಮಯದಲ್ಲಿ PU ಸಬ್ಜೆಕ್ಟ್ಗಳನ್ನು ಮತ್ತು ಈ IIT ಕ್ರ್ಯಾಕ್ ಮಾಡೋದಕ್ಕೆ ಕೊಡತಕ್ಕಂಥ ಪ್ರಾಕ್ಟೀಸ್ ಎಕ್ಸಾಮ್ಗಳಿಗೂ ಈಕ್ವಲ್ ಆಗಿ ಟೈಮ್ ಡಿಸ್ಟ್ರಿಬ್ಯೂಟ್ ಆಗುತ್ತಾ ಅನ್ನೋಂಥದ್ದು? ಹೌದು, ಇದು ಒಂದು ಒಳ್ಳೆಯ ಪ್ರಶ್ನೆ. ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ನಾವು ನೀಟ್ ಮತ್ತು JEE ಅಂತ ಹೇಳಿದಾಗ ಇಲ್ಲಿ PUC ಮಾರ್ಕ್ಸ್ಗಳು ಕೌಂಟ್ ಆಗೋದಿಲ್ಲ. ಇದು ತುಂಬ ಡಿಬೇಟಬಲ್ ಕ್ವಶನ್ ಆ್ಯಕ್ಚುಲಿ. ಹಾಗಿದ್ರೆ ತುಂಬ ಜನ ಪೇರೆಂಟ್ಸ್ ಕೇಳ್ತಾರೆ ನಮ್ಮ ಮಗು ಯಾಕೆ PUC ಎಕ್ಸಾಮ್ ಬರೀಬೇಕು. ಬಟ್ KCETಗೆ ಕಂಪಲ್ಸರಿ, KCET ಕಂಪಲ್ಸರಿ ಆಗ್ತದೆ. ಬಟ್ ಇಫ್ ನಮ್ಮ ಮಗುವಿಗೆ ಮೆಡಿಕಲ್ಲೇ ಹೋಗಬೇಕಂತ ಇದ್ದಾಗ ಡೆಫಿನೆಟ್ಲಿ ಇಲ್ಲಿ PU ಬೋರ್ಡ್ ಮಾರ್ಕ್ಸ್ಗಳು ಕನ್ಸಿಡರ್ ಆಗೋದಿಲ್ಲ. ಇನ್ ದ ಸೆನ್ಸ್ ಪಾಸ್ ಆಗಬೇಕು, 50% ಬರಲೇಬೇಕು. ಎಕ್ಸಾಕ್ಟ್ಲಿ, ಅಷ್ಟು ಬರಲೇಬೇಕು. ಸೊ ಹಾಗಿದ್ದಾಗ ಇಂಟಿಗ್ರೇಟೆಡ್ ಕಾಲೇಜ್ಗಳು ಏನಾಗ್ತದೆ ಅಂದರೆ, ಸೊ ದೇ ಗಿವ್ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಯಾವುದು ಕೊಡ್ತಾರೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೊಡ್ತಾರೆ. ಕಾರಣ ಅದರ ವೇಟೇಜ್ ಜಾಸ್ತಿ ಇರ್ತದೆ ಅಟ್ ದ ಎಂಡ್ ಆಫ್ ದ ಡೇ ಸೆಲೆಕ್ಷನ್ ಅಂತ ಬಂದಾಗ. ಅದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್, ಎಕ್ಸಾಕ್ಟ್ಲಿ ಆಲ್ ಇಂಡಿಯಾ ಲೆವೆಲ್ ಅಂತ ಬಂದಾಗ ಸೊ ಸೆಲೆಕ್ಷನ್ದು ಪ್ರೊಬ್ಯಾಬಿಲಿಟಿ ಡಿಪೆಂಡ್ ಆಗೋದು ಅವನ ಕಾಂಪಿಟೇಟಿವ್ ಕೋಚಿಂಗ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಇಂಟಿಗ್ರೇಟೆಡ್ ಕಾಲೇಜಲ್ಲಿ PU ಬೋರ್ಡ್ಗೆ ಸ್ವಲ್ಪ ಕಡಿಮೆ ಒತ್ತು ಕೊಡ್ತಾರೆ, ಹಾಗಂತೇಳಿ ನೆಗ್ಲೆಕ್ಟ್ ಮಾಡೋದಿಲ್ಲ.
ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಕಡೆಗೆ ಕಾನ್ಸಂಟ್ರೇಟ್ ಮಾಡೋವಂಥ ಸಮಯದಲ್ಲಿ ಪಿ ಯುದಕ್ಕೂ ಕೂಡ ಅಂದರೆ ಪಿ ಯುದಲ್ಲಿ ನಿಮಗೇನು PCMB ಇರುತ್ತೋ, PCMC ಇರುತ್ತೋ, PCMS ಇರುತ್ತೋ, ಇವಕ್ಕೂ ಕೂಡ ಅಷ್ಟೇ ಟೈಮನ್ನು ಸ್ಪೆಂಡ್ ಮಾಡ್ತೀರಿ. ತಾವು ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಫೋಕಸ್ ಮಾಡ್ತೀರಿ. ಹೌದು. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಿಲೆಬಸ್ ಬೇಸಿಕಲಿ ಬರುವುದು NCERT ಟೆಕ್ಸ್ಟ್ ಬುಕ್ಗಳಿಂದನೇ ಬರ್ತದೆ. ಅದ್ರ ಬಿಟ್ಟು ಹೊರತಾಗಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಬಟ್ ದ ಹೋಲ್ ಸಿಲೆಬಸ್ ಏನಂದರೆ NCERT ಬುಕ್ಸ್ಗಳ ಮೇಲೆ ಇರ್ತದೆ ಅದು. ಸೊ ಮಗು ಮೊದಲು NCERT ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಕಲಿಲೇಬೇಕು. ಆ ಕಲಿತ ನಾಲೆಡ್ಜ್ ಅವನಿಗೆ PU ಬೋರ್ಡ್ ಎಕ್ಸಾಮ್ ಬರಲಿಕ್ಕೆ ಸಫಿಷಿಯೆಂಟ್. PU ಸಬ್ಜೆಕ್ಟ್ಗಳ ಕಡೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋಂಥ ಒಂದು ಮಾತು ಅಲ್ಲಲ್ಲಿ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಕ್ಕಳನ್ನ ತಯಾರಿ ಮಾಡಬೇಕಾದ್ರೆ ಫಸ್ಟು ನಾವು ಮಕ್ಕಳಿಗೆ NCERT ಸಿಲೆಬಸನ್ನು ಚಂದದಲ್ಲಿ ಹೇಳ್ಕೊಡ್ತೇವೆ. ಆ NCERT ಸಿಲೆಬಸ್ ಮೇಲೆ ಜನರಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗೋದೇನೆಂದರೆ NCERT ಸಿಲೆಬಸ್ಸಲ್ಲಿ ಇರುವಂತಹ ಕನ್ಸೆಪ್ಟನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಅಂದರೆ PUದಲ್ಲಿ ಅವರು ಏನು ಕಲಿತಾರೋ ಆ ಕಲಿಯತಕ್ಕಂತಹ ಪಠ್ಯ ಪುಸ್ತಕಕ್ಕೆ ಅನುಗುಣವಾಗಿ ಆಧಾರವಾಗಿಯೇ ಕ್ವಶನ್ ಇರುತ್ತೆ. ಆದರೆ ಅಪ್ಲಿಕೇಶನ್ ಕ್ವಶನ್ಸ್ ಇರ್ತದೆ. ಹಾಗಾಗಿ ಮಗುಗೆ ಪ್ರಾಕ್ಟೀಸ್ನ ಅವಶ್ಯಕತೆ ಬೀಳ್ತದೆ. ಕನ್ಸೆಪ್ಟ್ ಗೊತ್ತಾಗಿ ಆ ಕನ್ಸೆಪ್ಟನ್ನು ನಾನು ಯಾವ ಸಿಚುವೇಶನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಇಂಟಿಗ್ರೇಟೆಡ್ ಕಾಲೇಜಲ್ಲಿ ಜಾಸ್ತಿ ಫೋಕಸ್ ಮಾಡಿ ಮಕ್ಕಳನ್ನ ಟ್ರೈನ್ ಮಾಡ್ತೇವೆ. ಅಂದರೆ PU ಸಬ್ಜೆಕ್ಟನ್ನು ಬಿಟ್ಟು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡೇನೆ ತಾವು ಅದು ಮಾಡಲೇಬೇಕಾಗ್ತದೆ. ಈಗ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ರಿ. ಹೌದು, ಪ್ರಾಕ್ಟೀಸ್ ಅಂತ ಅಂದ ಕೂಡ್ಲೇನೆ ಇಲ್ಲಿ ಇನ್ನೊಂದು ಬರುವಂತಹದ್ದು, ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರುವಂತಹದ್ದು ಪ್ರಾಕ್ಟೀಸ್. ಹೌದು. ಪ್ರಾಕ್ಟೀಸ್ ಅಂತಂದ್ರೆ ಈ ಇಂಟಿಗ್ರೇಟೆಡ್ ಕಾಲೇಜುಗಳಲ್ಲಿ ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀರಿ? ಜನರಲಿ ಏನಾಗ್ತದೆ ಅಂದರೆ ಫಸ್ಟ್ ಹಾಫ್ ಆಫ್ ದ ಡೇ ಅಲ್ಲಿ ಏನಾಗ್ತದೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಬಯಾಲಜಿ ಟೀಚರ್ಸ್ಗಳು ಕನ್ಸೆಪ್ಟ್ಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಸಪೋಸ್ ಈಗ 2 ಅವರ್ ಕ್ಲಾಸ್ಗಳಂತ ನಾವು ಕನ್ಸಿಡರ್ ಮಾಡಿದಾಗ ಫಿಸಿಕ್ಸ್ ಸಬ್ಜೆಕ್ಟ್ಗೆ 2 ಗಂಟೆ, ಕೆಮಿಸ್ಟ್ರಿಗೆ 2 ಗಂಟೆ, ಮ್ಯಾಥ್ಸ್ಗೆ 2 ಗಂಟೆ ಕನ್ಸಿಡರ್ ಮಾಡಿದಾಗ ಮೊದಲು 1 ಗಂಟೆ ಟೀಚರ್ ಎಂತ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಆ ಕನ್ಸೆಪ್ಟನ್ನು ಹೇಳ್ಕೊಡ್ತಾರೆ. ಕನ್ಸೆಪ್ಟನ್ನು ಹೇಳಿಕೊಟ್ಟು ಆ ಕನ್ಸೆಪ್ಟ್ ಬೇಸ್ ಮೇಲೆ ಒಂದು 10 ಕ್ವಶನ್ನ ಸಾಲ್ವ್ ಮಾಡ್ತಾರೆ. ಅದು ಆದ ಮೇಲೆ ನೆಕ್ಸ್ಟ್ 45 ಮಿನಿಟ್ಸ್ ಎಂತ ಮಾಡ್ತಾರೆ ಅಂದರೆ ಮಗುವಿಗೆ ಕ್ಲಾಸಲ್ಲಿ ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿ 10 ಕ್ವಶನ್ಸ್ಗಳನ್ನು ಕೊಡ್ತಾರೆ. ಆ 10 ಕ್ವಶನ್ ಮಗು ಸಾಲ್ವ್ ಮಾಡಿದ ಆದ ಮೇಲೆ ಮಗುವಿಗೆ ಹೋಮ್ವರ್ಕ್ ಅಂತ ಹೇಳಿ ನಾವು DPP ಅಂತ ಕರಿತೇವೆ, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತ ಹೇಳಿ. ಅದು ಹೋಮ್ವರ್ಕ್ ಕ್ವಶನ್ಸ್ ಆಗಿರ್ತದೆ. ಸೊ ಅವತ್ತು ಟೀಚ್ ಮಾಡಿದ ಕನ್ಸೆಪ್ಟ್ಗಳ ಮೇಲೆ ಆಲ್ರೆಡಿ ಟೀಚರ್ 10 ಕ್ವಶನ್ ಸಾಲ್ವ್ ಮಾಡಿರ್ತಾರೆ, ಮಗು ಕ್ಲಾಸಲ್ಲಿ 10 ಕ್ವಶನ್ ಸಾಲ್ವ್ ಮಾಡಿರ್ತದೆ, ಮತ್ತು ಮನೆಗೆ ಹೋದ ಮೇಲೆ ಅದೇ ಕನ್ಸೆಪ್ಟ್ ಮೇಲೆ 20 ಕ್ವಶನ್ಸನ್ನು ಸಾಲ್ವ್ ಮಾಡ್ತದೆ. ಸೊ ಹಾಗಾಗಿ ಆ ಒಂದು ಕನ್ಸೆಪ್ಟ್ ಮೇಲೆ ಮಗುವಿನ ಒಂದು ಗ್ರಿಪ್ ತುಂಬ ಒಳ್ಳೆ ಬಿಲ್ಡ್ ಆಗ್ತದೆ. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ PU ಸಬ್ಜೆಕ್ಟು ತಗೊಂಡು ಅವರು ಒಂದೊಮ್ಮೆ JEE ಆರ್ ನೀಟ್ ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿದ್ರೂ ಕೂಡ KCET ಎಕ್ಸಾಮ್ಗಳಿಗೆ ಇದು ಭಾಳ ಹೆಲ್ಪ್ ಮಾಡುತ್ತಲ್ವ? ಹೌದು. ಬಿಕಾಸ್ ಮಗು ತುಂಬ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ KCET ಸ್ವಲ್ಪ ರಿಲೇಟಿವ್ಲಿ ಈಸಿ ಇರ್ತದೆ. ನಾವು JEE ಮತ್ತು ನೀಟ್ ಕಂಪೇರ್ ಮಾಡಿದಾಗ KCET ಸ್ವಲ್ಪ ರಿಲೇಟಿವ್ಲಿ ಈಸಿ ಆಗಿರ್ತದೆ. ಸೊ ಮಗು ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಈ KCET ಸ್ವಲ್ಪ ಅವನಿಗೆ ಈಸಿ ಆಗೋ ಥರ ಫೀಲ್ ಆಗ್ತದೆ. ಅಂದರೆ ಇಲ್ಲಿ ಬಹಳಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ, ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತಾನೆ. ನಿಯರ್ಲಿ 4 to 5 years ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ಅದು ಯಾವಾಗ ಬರ್ತಂದ್ರೆ ಮಗು ತುಂಬ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಟೋಮೆಟಿಕ್ ಆಗಿ ಬಿಲ್ಡ್ ಆಗ್ತಾ ಹೋಗ್ತದೆ. ಯಾಕೆಂತ ನಾವು ಸಾಮಾನ್ಯವಾಗಿ JEE ಮತ್ತು ನೀಟ್ ಎಕ್ಸಾಮ್ ಬರೆದು ವಿದ್ಯಾರ್ಥಿಗಳನ್ನು ಕೇಳಿದಾಗ ನನಗೆಲ್ಲ ಆನ್ಸರ್ಗಳು ಗೊತ್ತಿತ್ತು, ಬಟ್ ನನಗೆ ಬರೆಯೋದಕ್ಕೆ ಟೈಮ್ ಸಾಲಿಲ್ಲ ಅನ್ನೋ ಹೇಳೋದನ್ನು ಕೇಳ್ತಿರ್ತೀವಿ. ಬಟ್ ಈ ಥರದ ಪ್ರಾಕ್ಟೀಸ್ಗಳು ನಡೆದಾಗ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟು, ನಾನು ಯಾವ ಕ್ವಶನ್ಗೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತಾ ಹೋಗುತ್ತಲ್ವಾ? ಕರೆಕ್ಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಜನರಲಿ ಎಲ್ಲ ಇಂಟಿಗ್ರೇಟೆಡ್ ಕಾಲೇಜ್ಗಳು ಏನು ಮಾಡ್ತಾರಂದರೆ ತುಂಬ ಮಾಕ್ ಎಕ್ಸಾಮ್ಗಳನ್ನ ಮಾಡ್ತಾ ಹೋಗ್ತಾರೆ. ಜನರಲಿ ಪ್ರತಿ ವೀಕ್ ಕೂಡ ಎಕ್ಸಾಮ್ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ಲೆಟ್ಸ್ ಸೇ ಒಂದು ವರ್ಷದಲ್ಲಿ ಮಗು 20 to 25 ಮಾಕ್ ಎಕ್ಸಾಮ್ಗಳನ್ನ ಬರ್ತದೆ. ಅದು ಮಾಕ್ ಎಕ್ಸಾಮ್ ಎಕ್ಸಾಕ್ಟ್ಲಿ ನಮ್ಮ ನೀಟ್ ಎಕ್ಸಾಮ್ ಹೇಗೆ ಆಗ್ತದೆ ಅದೇ ಪ್ಯಾಟರ್ನಲ್ಲಿ, ಅಥವಾ JEE ಎಕ್ಸಾಮ್ ಹೇಗಾಗ್ತದೆ ಅದೇ ಪ್ಯಾಟರ್ನಲ್ಲಿ, ಅಥವಾ KCET ಎಕ್ಸಾಮ್ ಹೇಗಾಗ್ತದೆ ಅದೇ ಪ್ಯಾಟರ್ನಲ್ಲಿ ಮಾಡ್ತಿರೋದ್ರಿಂದ ಮಗುವಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕನ್ನೋ ಸ್ಕಿಲ್ ಆಟೋಮೆಟಿಕಲಿ ಡೆವಲಪ್ ಆಗ್ತಾ ಹೋಗ್ತದೆ. ಇದು ಒಂದು ಅಡ್ವಾಂಟೇಜ್ ಇಂಟಿಗ್ರೇಟೆಡ್ ಕಾಲೇಜಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಆನ್ಲೈನಲ್ಲಿ ನಡೆಯತಕ್ಕಂತಹ ಕ್ವಶನ್ಗಳಲ್ಲಿ
ಹೇಗೆ ಮಾಡ್ತಾರೋ ಅದೇ ಥರದಲ್ಲಿ ಇಂಟಿಗ್ರೇಟೆಡ್ ಕಾಲೇಜಲ್ಲೂ ಮಾಡ್ತಾರಾ? ಹೌದು ಹೌದು. ಕಂಪ್ಯೂಟರ್ ನಾವು CBT ಅಂತ ಕರಿತೇವೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತೇವೆ. ಅದು JEE ಎಕ್ಸಾಮಲ್ಲಿ ಈಗ ನಡೀತಿರುವಂಥ ಪದ್ಧತಿ. ಸೊ ಅದನ್ನೇ ಕೂಡ ಎಲ್ಲ ಇಂಟಿಗ್ರೇಟೆಡ್ ಕಾಲೇಜ್ಗಳು, ಮೋಸ್ಟ್ ಆಫ್ ದ ಕಾಲೇಜಸ್ಗಳು ಫಾಲೋ ಮಾಡ್ತಾರೆ. ಮತ್ತು ನೀಟ್ಗೆ ಇನ್ನೂ ಕೂಡ ನಾವು ಆಫ್ಲೈನ್ ಎಕ್ಸಾಮೇ ಮಾಡ್ತೇವೆ, OMR ಬೇಸ್ಡ್ ಎಕ್ಸಾಮೇ ಮಾಡ್ತೇವೆ. ಪ್ರೊಬಬ್ಲಿ ಇನ್ನು ಮುಂದಿನ ವರ್ಷದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಡಿಸಿಷನ್ ತಗೊಳ್ತದೆ, ಗೊತ್ತಿಲ್ಲ ನಮಗೆ. ಅದಾದರೆ ಅದು ಕೂಡ ಮತ್ತೆ CBT ಆಗ್ತದೆ. ಸೊ ಹಾಗಾಗಿ ಎಲ್ಲ ಕಾಲೇಜಿನವರು ಮಕ್ಕಳನ್ನು ಅದೇ ಪ್ಯಾಟರ್ನಲ್ಲಿ ಟ್ರೈನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಇನ್ನೊಂದು ಎಕ್ಸಾಮ್ ಎಂಗ್ಸೈಟಿ ಅಂತಂದು ಬರ್ತದೆ. ಫಸ್ಟ್ ಟೈಮ್ ಮಗು ಅಲ್ಲಿ ಸೆಂಟರ್ಗೆ ಹೋದಾಗ ಕಂಪ್ಯೂಟರ್ನ ನೋಡಿದಾಗ, ಇಲ್ಲಿ ಅವ ಕೇವಲ OMR ಬೇಸಲ್ಲಿ ಪ್ರಿಪೇರ್ ಆಗಿ ಅಲ್ಲಿ ಕಂಪ್ಯೂಟರ್ ನೋಡಿದಾಗ ಆ ಮಗುವಿನ ಎಂಗ್ಸೈಟಿ ಕೂಡ ತುಂಬ ಮ್ಯಾಟರ್ ಆಗ್ತದೆ. ಬಿಕಾಸ್ 1-2 ವರ್ಷ ಅವ ಮಾಡಿದ ಎಫರ್ಟ್ ಕೇವಲ 3 ಗಂಟೆಯಲ್ಲಿ ಡಿಸೈಡ್ ಆಗ್ತಾ ಇರ್ತದೆ. ಸೊ ಈ ಎಂಗ್ಸೈಟಿಯನ್ನು ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಸೊ ಮಗು ತುಂಬ ಎಕ್ಸಾಮ್ಗಳನ್ನ ಬರೆದಾಗ ಆ ಒಂದು ಫ್ಯಾಕ್ಟರ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಇವೆಲ್ಲವೂ ಕೂಡ ಎಕ್ಸಾಮ್ ರಿಲೇಟೆಡ್ಗೆ ಇಂಟಿಗ್ರೇಟೆಡ್ ಕಾಲೇಜ್ನಲ್ಲಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳಾಗಿರುತ್ತೆ. ಹೌದು ಹೌದು. ಮತ್ತೆ ಯಾವ ರೀತಿಯಲ್ಲಿ ಇಂಟಿಗ್ರೇಟೆಡ್ ಕಾಲೇಜು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ? ಇಲ್ಲಿ ಏನಾಗ್ತದೆ ಅಂದರೆ, ಇಂಟಿಗ್ರೇಟೆಡ್ ಕಾಲೇಜ್ಗಳಲ್ಲಿ ಮಗುವಿಗೆ ಕೇವಲ ಅಕಾಡೆಮಿಕ್ಸ್ ಅಲ್ಲದೇನೆ ಅಲ್ಲಿ ಮಗುವಿಗೆ ಮೆಂಟರ್ಶಿಪ್ ಕೂಡ ಸಿಗ್ತದೆ. ನಾಟ್ ಜಸ್ಟ್ ಫ್ರಮ್ ದ ಟೀಚರ್ಸ್, ಅಲ್ಲಿ ಸಪ್ರೇಟ್ ಸ್ಟಾಫೇ ಇರ್ತದೆ ಮಗುವಿಗೆ. ನಾವು ಅಕಾಡೆಮಿಕ್ ಕೌನ್ಸಿಲರ್ ಅಂತ ಹೇಳ್ತೇವೆ. ಅವರು ಇಲ್ಲಿ ತುಂಬ ಒಳ್ಳೆಯ ರೋಲ್ ಪ್ಲೇ ಮಾಡ್ತಾರೆ. ಮಗುವಿಗೆ ಕೇವಲ ಅಕಾಡೆಮಿಕ್ಸ್ ಅಲ್ಲದೇನೆ ನಾನ್ ಅಕಾಡೆಮಿಕ್ ಏನಾದರೂ ಹೆಲ್ಪ್ ಬೇಕು ಅಂತಂದಾಗ ಈ ಥರ ಕೌನ್ಸಿಲರ್ಸ್ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಈಗ ಇಲ್ಲಿ ಮಮತಾ ಅವರು ಇದ್ದಾರೆ, ಅವರು ಕೂಡ ಅಕಾಡೆಮಿಕ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾರೆ. ಈ ಒಂದು ಮಕ್ಕಳಿಗೆ ಆಂಗ್ಸೈಟಿ, ಅದರಲ್ಲೂ ಎಸ್ಪೆಷಲಿ ಎಕ್ಸಾಮಿನೇಷನ್ ಆಂಗ್ಸೈಟಿ ಅಂತ ಹೇಳ್ತಾ ಇದ್ರು ಮಮತಾ ಅವರೇ. ಹೌದು ಸರ್. ಇದಕ್ಕೆ ಸಂಬಂಧಪಟ್ಟಾಗೆ ಆಸ್ ಎ ಅಕಾಡೆಮಿಕ್ ಕೌನ್ಸಿಲರ್ ಆಗಿ ತಾವು ಯಾವ ರೀತಿಯಲ್ಲಿ ಟ್ರೈನ್ ಮಾಡ್ತೀವಿ? ಈಗ ನಮ್ಮದು ಹೇಳಿ ಕೇಳಿ ಮೊದಲನೇದಾಗಿ ಸೈನ್ಸ್ ಕಾಲೇಜ್. ಮಕ್ಕಳಿಗೆ ಸೈನ್ಸ್ ಓದುವ ಆಸಕ್ತಿ ಇದೆ, ಸೈನ್ಸ್ ಅನ್ನು ತಗೊಂಡಿದ್ದಾರೆ, ಆದರೆ ಸೈನ್ಸ್ ಅಭ್ಯಾಸ ಕೂಡ ಮಾಡಿದ್ದಾರೆ. ನಮ್ಮಲ್ಲಿ PCMB PCMC ಹೀಗೆ ಮಕ್ಕಳಿಗೆ ನಾವು ಪಾಠಗಳನ್ನು ಮಾಡಿ ಅಭ್ಯಾಸಗಳನ್ನು ಮಾಡಿಸಿರ್ತೇವೆ. ಮಾಡಿಸಿರುವಂಥ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಕಲ್ತಿರ್ತಾರೆ. ಈ ಆಂಗ್ಸೈಟಿ ಅನ್ನುವಂಥದ್ದು ಬರೋದು ಯಾವಾಗ ಅಂತಂದರೆ ಎಕ್ಸಾಮ್ ಸಂದರ್ಭದಲ್ಲಿ ಮಕ್ಕಳಿಗೆ. ಈ ಎಕ್ಸಾಮ್ ಸಂದರ್ಭದಲ್ಲಿ ಆಂಗ್ಸೈಟಿ ಬಂದಾಗ ಏನಾಗುತ್ತೆ, ಒಂದು ರೀತಿಯಲ್ಲಿ ಅವರು ಒತ್ತಡಕ್ಕೆ ಒಳಗಾಗ್ತಾ ಬರ್ತಾರೆ ಮಕ್ಕಳು. ಯಾವಾಗ ಸಬ್ಜೆಕ್ಟಿನ ಕ್ಲಾರಿಟಿ ಸಿಕ್ಕೋದಿಲ್ಲ, ಸರಿಯಾಗಿ ವಿಷಯಗಳನ್ನು ಅರಿತಿರೋದಿಲ್ಲ, ಈ ಸಂದರ್ಭದಲ್ಲಿ ಅವ್ರಿಗೆ ಆಂಗ್ಸೈಟಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಸೊ ನಾವಲ್ಲಿ ಮಕ್ಕಳನ್ನ ಕೂರಿಸಿ 1-to-1 ಕೌನ್ಸಿಲಿಂಗ್ ಮಾಡ್ತಾ ಬರ್ತೀವಿ. ಎಲ್ಲಿ ನಿನಗೆ ಸಮಸ್ಯೆ ಇದೆ, ಯಾವ ರೀತಿಯ ಗೊಂದಲದಲ್ಲಿದ್ದೀರಿ ನೀವು, ಈ ಥರದ ಎಕ್ಸ್ಪ್ಲನೇಷನ್ಗಳನ್ನು ನಾವು ಮಕ್ಕಳ ಹತ್ರ ಕೇಳ್ತಾ ಬಂದಾಗ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕೇಳಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಏನೆಲ್ಲ ನಾವು ಕೊಡ್ಬೋದು ಅಂತೇಳಿ ಒಂದು ಸಮಾಲೋಚನೆ ಮೂಲಕ ಹೇಳ್ತಾ ಹೋಗ್ತೀವಿ. ಸಮಾಲೋಚನೆ ತಂದ್ಬಿಟ್ರೆ, ಸಮಾಲೋಚನೆ ಮಕ್ಕಳೊಟ್ಟಿಗೆ ನಡೆಯುತ್ತಾ ಪೇರೆಂಟ್ಸ್ ಒಟ್ಟಿಗೆ ನಡೆಯುತ್ತಾ ಮಮತಾ ಅವರೇ? ಮೊದಲು ನಾವು ಮಕ್ಕಳೊಟ್ಟಿಗೆ ಮಾತಾಡ್ತೇವೆ. ನಂತರ ಈಗ ಈ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳದೇ ಇರ್ತಕ್ಕಂಥ ಮಕ್ಕಳು ಮನೇಲಿ ಹೇಳಿರ್ತಾರೆ, ಪೋಷಕರ ಹತ್ರ ಹೋಗಿ ಏನೋ ಹಂಚ್ಕೊಂಡಿರ್ತಾರೆ, ನನಗೆ ಈ ಸಬ್ಜೆಕ್ಟ್ನಲ್ಲಿ ಕೆಲವೆಲ್ಲ ಸಮಸ್ಯೆಗಳಿದೆ ಅಂತ. ಆ ಪೇರೆಂಟ್ಸ್ ಬಂದಾಗ ಪೇರೆಂಟ್ಸ್ ಮತ್ತು ಮಕ್ಕಳೊಟ್ಟಿಗೆ ಇಬ್ಬರೊಟ್ಟಿಗೆ ನಾವು ಒಂದು ಸಂವಾದದಲ್ಲಿ ಅದರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಹಾಯ ಮಾಡ್ತೇವೆ. ಆಮೇಲೆ ಕೌನ್ಸಿಲಿಂಗ್ ಅಂತಂದರೆ ಇಟ್ ಈಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಎಕ್ಸಾಮಿನೇಷನ್ ಫಿಯರಿಂಗ್ ಈಗ, ಇಲ್ಲ ಮತ್ತೆ ಬೇರೆ ಬೇರೆ ಯಾವ ರೀತಿ? ಹಾಂ ಸರ್, ಖಂಡಿತ. ಎಕ್ಸಾಮಿಗೆ ಅಂತ ಇಲ್ಲ, ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಇಲ್ಲಿ ವಿದ್ಯಾರ್ಥಿ ಕೂಡ ಆಗಿರ್ಬೋದು, ನಾವು ಸಮಾಲೋಚನೆಯ ಸಂದರ್ಭದಲ್ಲಿ ಅವನ ಒತ್ತಡವನ್ನು, ಮಾನಸಿಕ ಸಮಸ್ಯೆಯನ್ನು ನಿವಾರಿಸೋದು ನಮ್ಮ ಕೆಲಸ ಮೊಟ್ಟ ಮೊದಲನೇದಾಗಿ. ಯಾಕೆಂದರೆ ಅವ್ರು ನಮ್ಮ ಹತ್ರ ಬರೋದೇ ಎಸ್ಪೆಷಲಿ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ. ಅದು ಯಾವ ರೀತಿಯ ಸಮಸ್ಯೆ ಆಗಿರ್ಬೋದು, ಒಂದು ಮಾನಸಿಕ ಒತ್ತಡ ಇರ್ಬೋದು, ಭಾವನಾತ್ಮಕ ಸಮಸ್ಯೆಗಳಾಗಿರ್ಬೋದು, ಹಾಗೆ ವೈಯಕ್ತಿಕ ಗೊಂದಲಗಳಾಗಿರ್ಬೋದು, ಅಥವಾ ಒಂದು ಕಠಿಣ ಸನ್ನಿವೇಶಗಳನ್ನು ಅವನು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅವನು ಎದುರಿಸ್ತಾ ಇರ್ಬೋದು. ಈ ಥರದ ಸಮಸ್ಯೆಗಳನ್ನು ನಮ್ಮ ಹತ್ರ ಬಂದಾಗ ನಾವು ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಡುವಂಥದ್ದು ನಮ್ಮ ಆಪ್ತ ಸಮಾಲೋಚಕರ ಕೆಲಸ ಆಗಿರ್ತದೆ ಸರ್. ಇಲ್ಲಿ ಆಪ್ತ ಸಮಾಲೋಚಕರು ಅಂತ ಅಂದ್ಬಿಟ್ರೆ, ಆಪ್ತ ಸಮಾಲೋಚಕರು ಅಂತ ಬಂದಾಗ 1-to-1 ಆಪ್ತ ಸಮಾಲೋಚನೆ ನಡೆಯುತ್ತಾ ಇಲ್ಲ ಮಾಸ್ನಲ್ಲಿ ನಡೆಯುತ್ತಾ? 1-to-1 ನಡೆಯುತ್ತೆ ಸರ್. ಈಗ ಸುಮಾರು ಜನ ವಿದ್ಯಾರ್ಥಿಗಳಿರ್ತಾರೆ, ಈ ವಿದ್ಯಾರ್ಥಿಗೆ ಇರ್ತಕ್ಕಂಥ ಸಮಸ್ಯೆ ಇನ್ನೊಂದು ವಿದ್ಯಾರ್ಥಿಗೆ ಇರಬೇಕು ಅಂತ ಇಲ್ಲ. ಕೆಲವ್ರಿಗೆ ಏನಾಗ್ತದೆ, ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮಾತ್ರ ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟಿನಲ್ಲಿ ತುಂಬ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ, ಮಾಹಿತಿಗಳನ್ನು ತಗೊಂಡಿರ್ತಾರೆ, ಆದರೆ ಮನೆಯಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಂದ ಅವರು ಬೇರೆಯ ಒತ್ತಡಗಳಿಗೆ ಒಳಗಾಗಿರ್ತಾರೆ. ಈ ಥರ ಸಮಸ್ಯೆಗಳು ವಿಭಿನ್ನವಾಗಿರುತ್ತೆ. ಹಾಗೆ ನಾವು ಪರಿಹಾರಗಳನ್ನು ನಾವು ವಿಭಿನ್ನವಾಗಿ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ರೀತಿಯ ಪರಿಹಾರಗಳು ಇರುತ್ತೆ. ಎಕ್ಸಾಮಿನೇಷನ್ ಆಂಗ್ಸೈಟಿ ಇರಬಹುದು, ಅಥವಾ ಕಲಿಯುವಿಕೆಯ ಅರ್ಥೈಸುವಿಕೆಯೂ ಕೂಡ ಸರಿಯಾಗದೆ ಗ್ರಹಿಕೆ, ಕಲಿಕೆ ಗ್ರಹಿಕೆ ಎರಡೂ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅಂಥವರು ಕೂಡ ಕೌನ್ಸಿಲಿಂಗ್ ನಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿಕೊಂಡು ಅವರಿಗೂ ಕೂಡ ಒಂದಿಷ್ಟು ಆಪ್ತ ಸಮಾಲೋಚನೆ ನಡೆಯುತ್ತಾ ಇಲ್ಲಿ?
ಖಂಡಿತ ಸರ್ ನಡೆಯುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಮೊದಲು ವಿದ್ಯಾರ್ಥಿ ನಮ್ಮ ಹತ್ರ ಬಂದು ಕೂತು ಚರ್ಚೆ ಮಾಡಿದಾಗ ಆತನ ಸಮಸ್ಯೆ ಏನು ಅಂತದ್ದು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಇದು ಆ್ಯಸ್ ಎ ಅಕಾಡೆಮಿಕ್ ಕೌನ್ಸಿಲರ್ ಆಗಿ ಒಬ್ಬ ಕೌನ್ಸಿಲರ್ ಮಾಡತಕ್ಕಂತಹ ಒಂದು ಕೆಲಸ ಆಗಿರುತ್ತೆ. ಹೌದು. ಅದರೊಟ್ಟಿಗೆ ಈಗ ಸಾಮಾನ್ಯವಾಗಿ ಕೌನ್ಸಿಲರ್ ಇಷ್ಟೇ ಕೆಲಸ ಮಾಡಿದ್ರೆ ಸಾಲೋದಿಲ್ಲ ಮಮತಾ ಅವರೇ. ಖಂಡಿತ ಸರ್. ನೆಕ್ಸ್ಟ್ ಫ್ಯೂಚರ್ ಏನು ಅನ್ನೋದನ್ನು ಕೂಡ ಒಂದು ಕಾಲೇಜ್ ತಿಳಿಸ್ಬೇಕಾಗತ್ತೆ, ಯಾವುದೇ ಕಾಲೇಜ್ ಆದ್ರೂ ಕೂಡ. ಅದಕ್ಕೂ ಕೂಡ ಗೈಡೆನ್ಸ್ ಇರುತ್ತಾ? ಖಂಡಿತ ಸರ್. ನಮ್ಮ ಮಕ್ಕಳಿಗೆ ಈಗ ಸೈನ್ಸ್ ಅಂತ ತೊಗೊಂಡು ಬಂದಾಗ ಅವರ ಕಾಂಬಿನೇಷನ್ಗಳನ್ನು PCMB PCMC ಅಂತ ತೊಗೊಂಡು ಬಂದಾಗ ಅಕಾಡೆಮಿಕ್ ಕೌನ್ಸಿಲರ್ಸ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ಯಾವ್ಯಾವ ರೀತಿಯ ಅಕಾಡೆಮಿಕ್ ಆಗಿ ಮಕ್ಕಳುಗಳಿಗೆ ಪಾಠಗಳನ್ನು ಹೇಳ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ನಾವು ಹೇಳ್ತಾ ಬರ್ತೀವಿ. ಈಗ ಆಫ್ಟರ್ PUC ಅವರು ಒಂದಿಷ್ಟು ಈಗ JEE ಮತ್ತು ನೀಟ್ಗಳಿಗೆ ಹೇಗೆ ಕೋಚಿಂಗ್ ಇರುತ್ತೋ ಅದೇ ರೀತಿಯಲ್ಲಿ ಅವ್ರು ನೆಕ್ಸ್ಟ್ ಏನು ಆಗಬಹುದು ಅನ್ನೋದಕ್ಕೂ ಕೂಡ ಏನಾದರೂ ಗೈಡೆನ್ಸನ್ನು ಕೊಡೋ ವ್ಯವಸ್ಥೆ ಇರುತ್ತಾ? ಹಾಂ ಸರ್, ಖಂಡಿತ ಇರುತ್ತೆ. ಈಗ JEEಗೆ ಹೋಗುವಂಥ ಮಕ್ಕಳದ್ದು ಸ್ಟ್ರೀಮಲ್ಲಿ ಅವ್ರ ಯೋಚನೆಗಳಲ್ಲಿ ಹೋಗ್ತಾರೆ. ಹಾಗೆ ನೀಟಿಗೆ ಹೋಗುವಂಥವ್ರದ್ದು ಒಂದು ಯೋಜನೆ ಇರುತ್ತೆ, ಹೋಗ್ತಾರೆ. ಈಗ ಅವರು CET ನೀಟ್ JEEನ ಬಿಟ್ಟರೆ ಮತ್ತು ಅದರ್ ಬೇರೆ ಕೋರ್ಸಸ್ಗಳಿಗೆ ಅವ್ರು ಏನೆಲ್ಲ ಹೋಗ್ಬೋದು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇವೆ. ಏನಂದರೆ ಅವರು ಅಗ್ರಿಕಲ್ಚರಿಗೆ ಹೋಗ್ಬೋದು, ಫಾರ್ಮಸಿಗೆ ಹೋಗ್ಬೋದು, ವೆಟನರಿಗೆ ಹೋಗ್ಬೋದು, ಹಾಗೆ ಪ್ಯಾರಾಮೆಡಿಕಲ್ ಕೂಡ ಹೋಗ್ಬೋದು, ಮತ್ತು ಹೀಗೆ ಫಾರೆಸ್ಟ್ರಿಗಳು ಹೋಗ್ಬೋದು. ಈ ಥರದ ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟೀಸ್ ಫೀಲ್ಡ್ಗಳು ಅವ್ರಿಗಿದೆ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಅಂದರೆ ಈ ರೀತಿಯ ಒಂದು ಗೈಡೆನ್ಸ್ ಕೂಡ ಒಬ್ಬ ಕೌನ್ಸಿಲರ್ ಆಗಿ ಅಥವಾ ಒಂದು ಕಾಲೇಜಿನಲ್ಲಿ ವ್ಯವಸ್ಥೆಯನ್ನು ಕೊಟ್ಟು ಆಫ್ಟರ್ PU ಅವರು ಎಲ್ಲೆಲ್ಲಿ ಯಾವ್ಯಾವ ಸ್ಟ್ರೀಮ್ಗೆ ಹೋಗ್ಬೋದು ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀರಿ ಅಂತಂದಾಗ ಒಂದು PU ಸೈನ್ಸನ್ನು ತಗೊಂಡಂಥ ಸಂದರ್ಭದಲ್ಲಿ ಅವರಿಗೆ PU ಮುಗಿದ ಮೇಲೆ ಹಲವು ವಿಭಾಗಗಳು, ಮಾರ್ಗಗಳು, ಮುಂದೆ ಕಲಿಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಈಗ ನಾವು ಸಾಮಾನ್ಯವಾಗಿ ಹೇಳೋವಂಥದ್ದು ಮಮತಾ ಅವರೇ ಏನು ಅಂತಂದರೆ PUC ಸೈನ್ಸ್ ತಗೊಂಡಂಥ ಸಮಯದಲ್ಲಿ PCMB ತೊಗೊಂಡ್ರೆ ಅವರು ಮೆಡಿಕಲ್ಗೂ ಹೋಗ್ಬೋದು, ಎಂಜಿನಿಯರಿಂಗೂ ಬರ್ಬೋದು. ಅದೇ ಥರದಲ್ಲಿ JEE ಬರೆದು IIT ಇಲ್ಲ KCETಗೆ ಬರೆದು KCET ಅಂದರೆ ಕರ್ನಾಟಕ CETಗೂ ಹೋಗ್ಬೋದು. ಇದನ್ನು ಹೊರತುಪಡಿಸಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಮುಂದೆ BSc ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬರೆಯೋದಕ್ಕೆ ವಿವಿಧ ಡಿಗ್ರಿಗಳನ್ನು ಪಡೆದು ಅಲ್ಲಿ ಮುಂದುವರಿಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದಲ್ಲದೆ ವಿದ್ಯಾರ್ಥಿಗಳು ಮುಂದೆ ಬೇರೆ ಬೇರೆ ವಿವಿಧ ಕೋರ್ಸ್ಗಳನ್ನು, ಡಿಗ್ರಿಗಳನ್ನು ಪಡೆದು ಅಲ್ಲಿಯೂ ಕೂಡ ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತೆ. ಈ ಥರದ್ದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಅರ್ಥಿಟ್ಕೋಬೇಕು. ಸೈನ್ಸನ್ನೇ ಮುಖ್ಯವಾಗಿ ತೆಗೆದುಕೊಂಡಾಗ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಹೆಚ್ಚಿರುತ್ತೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಥಿಟ್ಕೊಂಡ್ರೆ ಒಳ್ಳೆಯದು. ಅದಕ್ಕೇ ಸಾಮಾನ್ಯವಾಗಿ ಹೇಳುವಂಥ ಮಾತು ಏನು ಅಂತಂದರೆ SSLC ಮುಗಿದ ನಂತರದಲ್ಲಿ ತಾವು PU ಸೈನ್ಸನ್ನು ತಗೊಂಡ್ರೆ, ಅದರಲ್ಲಿಯೂ ಕೂಡ ವಿಶೇಷವಾಗಿ PCMBಯನ್ನು ತಗೊಂಡ್ರೆ ತಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಬೇರೆ ನೀವು ಸ್ಟ್ರೀಮ್ಗಳನ್ನು ಆಸಕ್ತಿ ಇದ್ದರೆ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. PU ಮುಗಿದ ನಂತರ ವಿವಿಧ ಕಲಿಕೆಗೂ ಕೂಡ ಅವಕಾಶ ಇರುತ್ತೆ. ಇದನ್ನೆಲ್ಲವನ್ನು ತಾವು ಕೌನ್ಸಿಲಿಂಗ್ನಲ್ಲೂ ಹೇಳ್ತೀರಿ. ಹಾಗೆಯೇ ವಿದ್ಯಾರ್ಥಿಗಳು, ಪೋಷಕರು ಇದನ್ನು ತಿಳಿದಿಟ್ಕೊಳ್ಳೋದು ಕೂಡ ಒಳ್ಳೆಯದು ಅನ್ನೋದನ್ನು ಹೇಳ್ತಾನೆ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ ಶಿವಮೊಗ್ಗದಲ್ಲಿ ಇರುವಂಥದ್ದು. ಗಣೇಶ್ ಅವರೇ, ಈಗ ತಮ್ಮಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆಯಾ? ಹೌದು, ಇಷ್ಟೊತ್ತು ನಾನು ಹೇಳಿದ ಎಲ್ಲ ಪ್ರಾಕ್ಟೀಸಸ್ಗಳನ್ನು ಕೂಡ ನಾವು ನಮ್ಮ ಕಾಲೇಜಲ್ಲಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಜೊತೆಗೆ ನಮ್ಮ ಕಾಲೇಜ್ ರಾಜಸ್ಥಾನದ ಪ್ರತಿಷ್ಠಿತವಾದಂತಹ ಬನ್ಸಲ್ ಕ್ಲಾಸಸ್ ಅಕಾಡೆಮಿ ಅಂತ ಹೇಳಿ ಕಳೆದ 50 ವರ್ಷದಿಂದ ದೇಶಾದ್ಯಂತ ಲ್ಯಾಕ್ಸ್ ಟುಗೆದರ್ ಮಕ್ಕಳಿಗೆ ನೀಟಾಗಿರ್ಬೋದು, MBBS ಸೀಟ್ಸ್ಗಳಾಗಿರ್ಬೋದು ಅಥವಾ IIT ಸೀಟ್ಸ್ಗಳನ್ನಾಗಿರಬಹುದು ಕೊಟ್ಟಂತಹ ಒಂದು ಸಂಸ್ಥೆ. ಆ ಸಂಸ್ಥೆ ಒಟ್ಟಿಗೆ ನಾವು ಈಗ ಅಕಾಡೆಮಿಕ್ ಪಾರ್ಟ್ನರಾಗಿ ವರ್ಕ್ ಮಾಡ್ತಾಯಿದ್ದೇವೆ. ಮಗುವಿಗೆ ಎಲ್ಲ ರೀತಿಯಲ್ಲೂ ಕೂಡ ಕೇವಲ ಅಕಾಡೆಮಿಕ್ಸ್ ಕಾಂಪಿಟೇಟಿವ್ ಕ್ಲಾಸ್ಗಳು ಮಾತ್ರವಲ್ಲದೆ ಇವನ್ PU ಬೋರ್ಡ್ಗಳಿಗೂ ಕೂಡ ಮಗುವಿಗೆ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ನಮ್ಮಲ್ಲಿ ನಾವು ಕ್ಲಾಸಸ್ಗಳನ್ನ ಕೊಡ್ತೇವೆ. ಈಗ ನೀವು ಕ್ಲಾಸಸ್ಸನ್ನು ಕೊಡ್ತೀವಿ ಅಂತಂದ್ಬಿಟ್ರಿ, PU ಕಾಲೇಜ್ ತಮ್ಮದು ಎಲ್ಲಿದೆ? ನಮ್ಮದು ಶಿವಮೊಗ್ಗದಲ್ಲಿ ಹಾರ್ಟ್ ಆಫ್ ದ ಸಿಟಿ ವಾಸವಿ ಶಿಕ್ಷಣ ಸಂಸ್ಥೆಯ ಪ್ರಿಮೈಸಸಲ್ಲಿ ಕೋಟೆ ರೋಡ್ ಮಾರಿಕಾಂಬಾ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಹೊಸ ಕಾಲೇಜ್ ಈಗ ಬರುವಂಥ ಅಕಾಡೆಮಿಕ್ ಇಯರಿಂದ ಶುರುವಾಗ್ತದೆ ಸರ್. ಈಗ ಇಷ್ಟೆಲ್ಲ ಶುರು ಮಾಡ್ತೀನಿ ಅಂತಂದರೆ ಯಾರೋ ಒಬ್ಬರಿಗೆ SLC ಪಾಸ್ ಆದ ಹುಡುಗ ಇರ್ತಾನೆ, ನಿಮ್ಮ ಹತ್ರ ಬಂದು ಈಗ ಮಮತಾ ಅವ್ರು ಹೇಳ್ತಿದ್ದಾಗಲೇ ಅಕಾಡೆಮಿಕ್ ಕೌನ್ಸಿಲ್ ಅಂತ ಅಂದ್ಬಿಟ್ರಿ. ಹಾಗೇನೆ ಮಮತಾ ಅವ್ರು ಅಲ್ಲಿ ಬಂದು ನಾವು ಏನೇನು ಮಾಡ್ಬೋದು ಅಂತ ಕೇಳಿದ್ರೆ ಗೈಡೆನ್ಸ್ ಮಾಡೋದಕ್ಕಿದೆಯಾ? ಯಾವುದೋ ಒಬ್ಬ SLC ಅಥವಾ PU ಪಾಸ್ ಆದ ಹುಡುಗ ಬಂದು? ಖಂಡಿತ ಸರ್. ನಮ್ಮಲ್ಲಿಗೆ SSLC ಓದಿರ್ತಕ್ಕಂಥ ವಿದ್ಯಾರ್ಥಿ ಬಂದು ನಾನು ಸೈನ್ಸ್ ಓದಬೇಕು ಅಂತ ಏನಾದರೂ ಬಂದರೆ
ಅಥವಾ ನಾನು ಬೇರೆ ಏನಾದರೂ ಸಬ್ಜೆಕ್ಟನ್ನು ತಗೊಳ್ಬಹುದಾ ಮೇಡಮ್ ಅಂತ ಕೇಳಿದರೆ, ಆ್ಯಸ್ ಎ ಪರ್ಸ್ನಲ್ ಆಗಿ ಸ್ಟೂಡೆಂಟಿಗೆ ನಾವೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು, ಅದನ್ನು ಖಂಡಿತ ಕೊಡ್ತೇವೆ. ಈಗ ನಿಮಗೆ ಸೈನ್ಸೇ ಇಂಟ್ರೆಸ್ಟ್ ಇದ್ದರೆ ಸೈನ್ಸೇ ಮಾಡು, ಇಲ್ಲ ಆರ್ಟ್ಸ್ ಫೀಲ್ಡಿಗೆ ಹೋಗಬೇಕು ಇಂಟ್ರೆಸ್ಟ್ ಇದ್ದರೆ ಆರ್ಟ್ಸ್ ಬಗ್ಗೆ, ಯಾಕೆ ಆರ್ಟ್ಸ್ಗೆ ಹೋಗಬೇಕು, ಆರ್ಟ್ಸಲ್ಲಿ ಏನೆಲ್ಲ ಮುಂದೆ ಅನುಕೂಲತೆಗಳಿದೆ, ಕಾಮರ್ಸ್ನಲ್ಲಿ ಏನೆಲ್ಲ ಅನುಕೂಲತೆಗಳಿದೆ, ಹಾಗೆ ಸೈನ್ಸಿಗೆ ಬಂದರೆ ಏನೆಲ್ಲ ಅನುಕೂಲತೆಗಳಿದೆ. ಆ್ಯಸ್ ಎ ಕೌನ್ಸಿಲರ್ ಆಗಿ ನಾವು ಅವನಿಗೆ ಎಲ್ಲ ಫೀಲ್ಡ್ಗಳ ಮಾಹಿತಿಯನ್ನು ಖಂಡಿತ ಕೊಡ್ತೇವೆ. ಫ್ರೀ ಕೌನ್ಸಿಲಿಂಗ್ ಸಿಗುತ್ತೆ. ಖಂಡಿತ ಅವರು ಬಂದು ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇನು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಯಾವ ರೀತಿಯಲ್ಲಿ ಕಾಲೇಜ್ ಸೇರ್ಕೋಬಹುದು, ಎಲ್ಲ ಮಾಹಿತಿಯನ್ನು ಕೊಡ್ತೀರಿ. ಹಾಗೆ ಹೌದು ಹೌದು ಹಾಗೆ ನಿಮ್ಮ ಕಾಲೇಜ್ನ ವಿಸಿಟ್ ಮಾಡಿ ಅವ್ರು ತಿಳ್ಕೊಳ್ಳಿ. ಖಂಡಿತ. ಹಾಗೆಯೇ ಈಗ ನಾವು ಈಗಾಗಲೇ ವಿವರಿಸಿದ ರೀತಿಯಲ್ಲಿ ಅಡ್ವಾಂಟೇಜ್ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೂಡ ತಿಳಿಸಿದ್ದೀವಿ. ಅದರ ಒಂದು ಅನುಕೂಲತೆಯನ್ನು ಪಡ್ಕೊಳ್ಳಿ ಅನ್ನೋ ಆಶಯ ಕೂಡ ನಮ್ಮದು. ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ಎಸ್ಎಸ್ಎಲ್ಸಿ ಮುಗಿದ ನಂತರ ಪಿಯುಸಿಯಲ್ಲಿ ವಿಜ್ಞಾನ ವಿಷಯದ ಆಯ್ಕೆಯಿಂದಾಗುವ ಉಪಯೋಗ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್ ಶಿವಮೊಗ್ಗದ ಡೈರೆಕ್ಟರ್ ಗಣೇಶ್ ಮಿರ್ಚಿ ಹಾಗೂ ಅಕಾಡೆಮಿಕ್ ಕೌನ್ಸಿಲರ್ ಬಿ ಮಮತಾ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು.